ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಆ್ಯಪಲ್ಲಿ ನೀವು ಯಾವ ರೀತಿಯಾಗಿ ನೀವು ಇಲ್ಲಿ ದುಡ್ಡನ್ನ ಗಳಿಸ್ಬೋದು ಮತ್ತು ಯಾವ ರೀತಿ ಲೋನ್ ತೊಗೊಳೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸ್ಟೂಡೆಂಟ್ಗೆ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಆಗಿದೆ ಸ್ನೇಹಿತರೆ. ಯಾರಾದರೂ ಕಷ್ಟದಲ್ಲಿದ್ದರೆ, ತಂದೆ ತಾಯಿಗಳು ಕಷ್ಟದಲ್ಲಿದ್ದರೆ ಸ್ಟೂಡೆಂಟ್ ಈ ಮುಖಾಂತರ ಲೋನ್ ತೊಗೊಂಡು ನೀವು ಆಮೇಲೆ ರೀಪೇಮೆಂಟ್ ಮಾಡ್ಬೋದಾಗಿದೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಈ ಆ್ಯಪ್ ಯಾವ ರೀತಿಯಾಗಿದೆ ಅಂತೇಳಿ. 4.4 ರೇಟಿಂಗ್ ಇದೆ ಮತ್ತು 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದಾವೆ ಸ್ನೇಹಿತರೆ. ಇದೊಂದು RBI ರಿಜಿಸ್ಟರ್ಡ್ ಮತ್ತು NBFC ಆ್ಯಪ್ ಆಗಿದೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಈ ಆ್ಯಪಲ್ಲಿ ಯಾವ್ಯಾವ ರೀತಿ ಲೋನ್ ತೊಗೊಂಡ್ರೆ ಯಾವ್ಯಾವ ರೀತಿ ಟೆನ್ಯೂರ್ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋರು ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ನಿಮಗೆ ಇದರಲ್ಲಿ 2,000 ರೂಪಾಯಿ ಲೋನ್ ತೊಗೊಂಡ್ರೆ 3 ಮಂತ್ಸ್ನ ಟೆನ್ಯೂರ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ನಿಮಗೆ 24% ಇರುತ್ತೆ. ಮತ್ತು ಪ್ರೊಸೆಸಿಂಗ್ ಆ್ಯಂಡ್ ಲೋನ್ ಮ್ಯಾನೇಜ್ಮೆಂಟ್ ಫೀ ಬಂದುಬಿಟ್ಟು 200 ಇರುತ್ತೆ. ಮತ್ತು GST ಆನ್ ಪ್ರೊಸೆಸಿಂಗ್ ಬಂದುಬಿಟ್ಟು 36 ರುಪೀಸ್ ಇರುತ್ತೆ. ಟೋಟಲ್ ಇಂಟ್ರೆಸ್ಟ್ ಬಂದುಬಿಟ್ಟು 120 ಇರುತ್ತೆ. APR ರೇಂಜ್ ಬಂದುಬಿಟ್ಟು 71% ಇರುತ್ತೆ. ಲೋನ್ ಅಮೌಂಟ್ ಬಂದುಬಿಟ್ಟು ನಿಮಗೆ ಇದರಲ್ಲಿ 1000 ಇರುತ್ತೆ ಸ್ನೇಹಿತರೆ. ಟೋಟಲ್ ರೀಪೇಮೆಂಟ್ ಅಮೌಂಟ್ ಬಂದುಬಿಟ್ಟು 2,356 ರೂಪಾಯಿ ಇರುತ್ತೆ ಸ್ನೇಹಿತರೆ. ಇದೊಂದು RBI ರಿಜಿಸ್ಟರ್ಡ್ ಮತ್ತು NBFC ಆ್ಯಪ್ ಆಗಿದೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಇದರಲ್ಲಿ ನೀವೇನಾದರೂ ಲೋನ್ ತೊಗೋತೀನಂದ್ರೆ ಯಾವ್ಯಾವ ಎಲಿಜಿಬಿಲಿಟಿ ಇರಬೇಕಂದ್ರೆ ಸ್ಟೂಡೆಂಟ್ ಆಗಿರಬೇಕು ಮತ್ತು ಸ್ಯಾಲರಿಡ್ ಆಗಿರಬೇಕು. ಈ ಆ್ಯಪಲ್ಲಿ ಲೋನ್ ತೊಗೋಬೇಕಂದ್ರೆ ನಿಮಗೆ 9,000 ಮೇಲೆ ಸ್ಯಾಲರಿ ಇರಬೇಕಾಗುತ್ತೆ ಸ್ನೇಹಿತರೆ. ಅಂದ್ರೆ ನೀವು ಇಲ್ಲಿ 30,000 ವರೆಗೂ ಲೋನ್ ತೊಗೊಂಡ್ರೆ ಕ್ಯಾಶ್ ಟ್ರಾನ್ಸ್ಫರ್ ನಿಮಗೆ ಬ್ಯಾಂಕ್ ಅಕೌಂಟ್ 2 ಮಿನಿಟ್ಸ್ ಅಲ್ಲೇ ವಿತಿನ್ 2 ಮಿನಿಟ್ಸ್ ಅಲ್ಲೇ ಆಗುತ್ತೆ. ಫ್ಲೆಕ್ಸಿಬಲ್ ರೀಪೇಮೆಂಟ್ ಇರುತ್ತೆ 4 ಮಂತ್ಸ್ ವರೆಗೂ. ಮತ್ತೆ ನೀವು ಇಲ್ಲಿ ಟೈಮ್ಲಿ ರೀಪೇಮೆಂಟ್ ಮಾಡಬೇಕಾಗುತ್ತೆ. ಮತ್ತೆ ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು ನಿಮಗೆ 50 ರಿಂದ 200 ರೂಪೀಸ್ ವರೆಗೂ ಇರುತ್ತೆ ಸ್ನೇಹಿತರೆ. ಮತ್ತೆ ನಿಮಗೆ ಮ್ಯಾಕ್ಸಿಮಮ್ ಟೆನ್ಯೂರ್ ಬಂದ್ಬಿಟ್ಟು ನಿಮಗೆ 120 ಡೇಸ್ ಮಾತ್ರ ನಿಮಗೆ ಇದರಲ್ಲಿ ಮ್ಯಾಕ್ಸಿಮಮ್ ಟೆನ್ಯೂರ್ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ನಿಮಗೆ ಅಪ್ ಟು 30,000 ವರೆಗೂ ಲೋನ್ ಅಂಬೋದು ಈಸಿಯಾಗಿ ಸಿಗುತ್ತೆ. ಸ್ಟೂಡೆಂಟ್ಗೆ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಆಗಿದೆ ಸ್ನೇಹಿತರೆ. ನಾ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಆಗಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸೀದಾ ಪ್ಲೇಸ್ಟೋರ್ಗೆ ರೀಡೈರೆಕ್ಟ್ ಆಗ್ತೀರಾ. ಆ್ಯಪ್ಗೆ ರೀಡೈರೆಕ್ಟ್ ಆದ ನಂತರ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಅದಾದ ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲ ಪರ್ಮಿಷನ್ ಅಲೋ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. ಇದಕ್ಕಿಂತ ಮುಂಚೆ ನೀವು ನಿಮ್ಮ ಫೋನ್ ನಂಬರ್ನ ಹಾಕೊಂಡು OTPನ ವೆರಿಫೈ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ ಫ್ರೀ ಆಗಿ ನೀವು ಕ್ರೆಡಿಟ್ ಲಿಮಿಟ್ನ ಚೆಕ್ ಮಾಡಬಹುದಾಗಿದೆ. ಮತ್ತೆ ರೆಫರ್ ಆಪ್ಷನ್ ಇದೆ. ನಿಮ್ಗೆ ಇದರಲ್ಲಿ 50 ರೂಪೀಸ್ ಸಿಗುತ್ತೆ ಒಂದು ರೆಫರ್ಗೆ. ಮತ್ತೆ ಈ ಆ್ಯಪಲ್ಲಿ ನೀವೇನಾದರೂ ಲೋನ್ ತಗೋಬೇಕಂದ್ರೆ ಅಪ್ ಟು ನಿಮಗೆ 45,000 ವರೆಗೂ ಲೋನ್ ಸಿಗುತ್ತೆ. ಡಿಪೆಂಡ್ ಅಪಾನ್ ಯುವರ್ ರಿಸ್ಕ್ ಸ್ಕೋರ್ ಮೇಲೆ ನಿಮ್ಮ ರಿಸ್ಕ್ ಪ್ರೊಫೈಲ್ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಈ ಆ್ಯಪಲ್ಲಿ ಲೋನ್ ತಗೋಬೇಕಂದ್ರೆ ನೀವು ಪಕ್ಕಾ ಸಿವಿಲ್ ಸ್ಕೋರ್ ಹೊಂದಿದ್ರೆ ನೀವು ಈ ಆ್ಯಪಲ್ಲಿ ಈಸಿಯಾಗಿ ಲೋನ್ ತೊಗೊಂತೀರಾ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಈ ಆ್ಯಪಲ್ಲಿ ಲೋನ್ ತೊಗೋಬೇಕಂದ್ರೆ ನೀವು ಇಲ್ಲಿ ನಿಮ್ಮ ಪ್ರೊಫೈಲ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ KYC ಕೊಟ್ಟು ನಾನೀಗ ಪ್ರೊಫೈಲ್ನ ಕಂಪ್ಲೀಟ್ ಮಾಡ್ತೀನಿ. ಯಾವ ರೀತಿ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ. ಕಂಪ್ಲೀಟ್ನ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ನೆಕ್ಸ್ಟ್ ಕಂಪ್ಲೀಟ್ ದ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಸ್ನೇಹಿತರೆ, ಇಲ್ಲಿ ಪರ್ಸನಲ್ ಇನ್ಫಾರ್ಮೇಶನ್ ಮತ್ತು KYC ಇನ್ಫಾರ್ಮೇಶನ್ ಮತ್ತು ಇನ್ಫಾರ್ಮೇಶನ್ ಅಂದ್ರೆ ಕಾಲೇಜ್ ID ಪ್ರೂಫ್ ನೀವು ಇಲ್ಲಿ ಕೊಡಬೇಕಾಗುತ್ತೆ ಸ್ನೇಹಿತರೆ. ಮತ್ತೆ ಪರ್ಸನಲ್ ಇನ್ಫಾರ್ಮೇಶನ್ ಅಂದ್ರೆ ಪ್ರೈವೇಟ್ ಡೀಟೇಲ್ ನ ಕೊಡಬೇಕಾಗುತ್ತೆ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಆಮೇಲೆ KYC ಕೊಡಬೇಕಾಗುತ್ತೆ, ಆಧಾರ್ ಪಾನ್. ನೆಕ್ಸ್ಟ್ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಅಂದ್ರೆ ಕಾಲೇಜ್ ID ಪ್ರೂಫ್ ಇದರಲ್ಲಿ ನೀವು ಕೊಡಬೇಕಾಗುತ್ತೆ ಸ್ನೇಹಿತರೆ. ಅದಾದ ನಂತರ ಕಂಪ್ಲೀಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನೀವು ಈ ರೀತಿಯಾಗಿ ಫಾರ್ಮ್ ನ ಫಿಲ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ನಂತರ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಕೇಳುತ್ತೆ. ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಕೊಟ್ಟು ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ನೇಹಿತರೆ, ಯಾಕಂದ್ರೆ ನೋಡ್ಬೋದು ಇಲ್ಲಿ ಪರ್ಸನಲ್ ಪ್ರೊಫೈಲ್ ನಮಗೆ ಪೆಂಡಿಂಗ್ ಆಗ್ತಿದೆ. ಅದೇ ರೀತಿ ನೀವು KYC ಇನ್ಫಾರ್ಮೇಶನ್ ನೀವು ಫಿಲ್ ಮಾಡಬೇಕಾಗುತ್ತೆ. ಅದಾದ ನಂತರ ನೀವು ಸ್ಟೂಡೆಂಟ್ ಇನ್ಫಾರ್ಮೇಶನ್ ಫಿಲ್ ಮಾಡಿದ ನಂತರ ಟೇಕ್ ಎ ಸೆಲ್ಫಿ ನೀವು ಕೊಟ್ಟ ನಂತರ ಆಮೇಲೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಅದಾದ ನಂತರ ಅವರಿಗೆ ರಿಕ್ವೆಸ್ಟ್ ಕಾಲ್ ಕಳಿಸ್ಬೇಕಾಗುತ್ತೆ. ರಿಕ್ವೆಸ್ಟ್ ಕಾಲ್ ಕಳಿಸಿದ ನಂತರ ಅವರು ನಿಮಗೆ ಕಾಲ್ ಮಾಡ್ತಾರೆ ಸ್ನೇಹಿತರೆ. ಎಂಪಾಕೆಟ್ ಕಡೆಯಿಂದ, ಕಂಪನಿ ಕಡೆಯಿಂದ ಕಾಲ್ ಮಾಡಿದ ನಂತರ ನಿಮ್ಮ ಡೀಟೇಲ್ಸ್ ಕೊಟ್ಟ ನಂತರ ನಿಮಗೆ ಲೋನ್ ಎಂಬುದು ಈಸಿಯಾಗಿ ಕ್ರೆಡಿಟ್ ಮಾಡ್ತಾರೆ ಸ್ನೇಹಿತರೆ ಸೀದಾ ಬ್ಯಾಂಕ್ ಅಕೌಂಟ್ಗೆ. ನೀವು ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ನ ಕೂಡ ಕೊಡಬೇಕಾಗುತ್ತೆ ಸ್ನೇಹಿತರೆ. PDF ರೂಪದಲ್ಲಿ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.